ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠತೆ ಸ್ವಸ್ಥೋ ರಕ್ಷಾರ್ಥಮಾಯುಷಃ. ನಿಮ್ಮ ಸೌಂದರ್ಯ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಯಾವುದೇ ರೀತಿ ಮೇಕಪ್ ಅನ್ನೋದನ್ನ ಮಾಡೋ ಅವಶ್ಯಕತೆನೇ ಇರಲ್ಲ. ಒಂದು ರೀತಿ ನಿಮ್ಮಲ್ಲಿ ಗ್ಲೋಯಿಂಗ್, ಈ ಸೌಂದರ್ಯ ಅನ್ನೋದು ಹೆಚ್ಚಾಗ್ತಿರುತ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಅಂದರೆ ಏನು, ಮತ್ತು ಆ ಸಮಯದಲ್ಲಿ ನಾವು ಹೇಳೋದ್ರಿಂದ ಏನೆಲ್ಲ ಅನುಕೂಲಗಳನ್ನ ನಾವು ಪಡ್ಕೋಬೋದು ಈ ಪ್ರಕೃತಿಯಿಂದ ಮತ್ತು ಭಗವಂತನಿಂದ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಬ್ರಾಹ್ಮಿ ಅಂತ ಅಂದರೆ ಹೊಸತನದ ಸೃಷ್ಟಿ. ಬ್ರಹ್ಮ ಮುಹೂರ್ತ ಅಂತ ಅಂದರೆ ಹೊಸತನವ ಸೃಷ್ಟಿಸುವಂತಹ ಸಮಯಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ. ಈ ಸಮಯ ಸಾಮಾನ್ಯವಾಗಿ ಸೂರ್ಯೋದಯದ ಆ ದಿನ ಯಾವ ಟೈಮ್ಗೆ ಸೂರ್ಯೋದಯ ಇರುತ್ತೋ ಅದರ ಹಿಂದಿನ 96 ನಿಮಿಷದಿಂದ ಮತ್ತು ಸೂರ್ಯೋದಯದ 48 ನಿಮಿಷದೊಳಗಡೆ ಬರುತ್ತಲ್ಲ ಆ ಸಮಯನ ಬ್ರಹ್ಮ ಮುಹೂರ್ತ ಅಂತ ಹೇಳಿ ಕರೀತಾರೆ. ಕೆಲವರು ಬ್ರಹ್ಮ ಮುಹೂರ್ತದ ಸಮಯನ 3 ರಿಂದ 6 ಗಂಟೆವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಆ ದಿನ ಸೂರ್ಯೋದಯ ಯಾವ ಸಮಯಕ್ಕೆ ಆಗುತ್ತೆ ಅದರ ಹಿಂದಿನ 96 ನಿಮಿಷದಿಂದ ಸೂರ್ಯೋದಯದ 48 ನಿಮಿಷಗಳ ಮಧ್ಯೆ ಇರುತ್ತಲ್ಲ ಸಮಯ, ಅದನ್ನು ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಈ ಬ್ರಾಹ್ಮಿ ಮುಹೂರ್ತದ ಸಮಯಕ್ಕಿಂತ ಒಂದು 20 ನಿಮಿಷ ಬೇಗ ಎದ್ದು ನಾವು ಫ್ರೆಶ್ ಅಪ್ ಆಗಿ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಮ್ಮ ದಿನಚರಿನ ಶುರು ಮಾಡೋದ್ರಿಂದ ಆ ದಿನ ಪೂರ್ತಿ ಎಲ್ಲ ರೀತಿಲೂ ಒಳ್ಳೆಯದು ಅನ್ನೋದನ್ನು ನಾವು ಕಾಣ್ಬೋದು. ಇವಾಗ ತುಂಬ ಜನ ಅಂದ್ಕೊಳ್ತೀವಿ, ನಾವು ಏನಪ್ಪ ಇಷ್ಟು ಪೂಜೆ ಪುನಸ್ಕಾರನ ಮಾಡ್ತೀವಿ ಪ್ರತಿನಿತ್ಯ, ಪ್ರತಿ ಗುರುವಾರ, ಮತ್ತು ಸತ್ಯನಾರಾಯಣ ಪೂಜೆ ಮನೇಲಿ ಮಾಡಿಸ್ತೀವಿ, ಗಣೇಶಂದು ಹೋಮ ಹವನಗಳನ್ನ ಮಾಡಿಸ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ. ಆದರೂ ಕೂಡ ಮನೇಲಿ ಏನೋ ಒಂದು ರೀತಿ ಸಮಾಧಾನ ಅನ್ನೋದು ಇಲ್ಲ, ಅಂದರೆ ನೆಮ್ಮದಿ ಅನ್ನೋದು ಇಲ್ಲ. ಏನೋ ಒಂದು ರೀತಿ ಒಂದು ಕಷ್ಟಗಳು ಬಂದರೆ ಹೋಗುತ್ತೆ, ಮತ್ತು ಇನ್ನೊಂದು ಕಷ್ಟ ಯಾವುದೋ ಎಲ್ಲಿಂದನೋ ಬಂದು ತಗಲಾಕೊಳ್ಳುತ್ತೆ. ಮನೇಲಿ ಒಟ್ಟಿನಲ್ಲಿ ಕಷ್ಟಗಳು ಅನ್ನೋದು ತಪ್ಪಲ್ಲ, ಒಂದಲ್ಲ ಒಂದು ರೀತಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೆ. ಮನೇಲಿ ಒಟ್ಟಿನಲ್ಲಿ ಸಮಾಧಾನ ಅನ್ನೋದು ಇರಲ್ಲ. ಏನು ಮಾಡೋದು, ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ತಿದ್ದೀವಿ, ದೇವರೇ ಅನ್ನೋರೇ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಂದೊಂದು ಸಲ. ಅಂಥವರು ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಪ್ರತಿನಿತ್ಯ ಎದ್ದು ನಿಮ್ಮ ದಿನಚರಿನ ಶುರು ಮಾಡೋದ್ರಿಂದ ನೀವು ಇದನ್ನು 1 ವಾರ 2 ವಾರ ಅಂತಲ್ಲ, ಪ್ರತಿನಿತ್ಯ ಮಾಡ್ತಾ ಬಂದ ಹಾಗೆ ನಿಮ್ಮ ಮನೆಗಳಲ್ಲಿ ನಕಾರಾತ್ಮಕ ಅಂದರೆ ಈ ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲವೂ ಕೂಡ ನಿಮ್ಮ ಮನೆಗಳಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮಲ್ಲಿ ಏನೆಲ್ಲ ನೆಗೆಟಿವಿಟಿ ಅನ್ನೋದಿದೆ, ನಕಾರಾತ್ಮಕ ಶಕ್ತಿ ಅನ್ನೋದು ದೂರ ಆಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಬರೋದಕ್ಕೆ ಶುರುವಾಗುತ್ತೆ. ಆವಾಗ ನೀವು ನೋಡಬೇಕು, ಆ ಜೀವನನ ನೀವು ಅನುಭವಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕಷ್ಟಗಳೆಲ್ಲ ಕಳೆದು ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನೀವು ಪ್ರತಿನಿತ್ಯ ಭಗವಂತನ ಸೇವೆ ಮಾಡೋದ್ರಿಂದ, ನಿಮ್ಮ ದಿನಚರಿಗಳನ್ನ ಶುರು ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗೇ ಆಗುತ್ತೆ. ನೀವು ಸತತವಾಗಿ ಪ್ರಯತ್ನನ ಪಡಬೇಕು. ಈಗ ಗುರುವಾರ ಅಂತ ಬಂದಾಗ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗುರುಗಳ ಸೇವೆನ ಮಾಡೋದು, ಆ ರೀತಿ ಮಾಡಬಾರ್ದು. ಪ್ರತಿನಿತ್ಯ ಇದನ್ನು ಅಳವಡಿಸ್ಕೊಳ್ಳಿ. ಬೇಗ ಎದ್ದೇಳಬೇಕು, ಭಗವಂತನ ಸೇವೆನ ಹೀಗೆ ಮಾಡಬೇಕಂತ ಏನಿಲ್ಲ. ಸಿಂಪಲ್ಲಾಗಾದರೂ ನಿಮ್ಮ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಭಗವಂತನಿಗೆ ದೀಪಾರಾಧನೆನ ಮಾಡಿ, ಏನಾದರೂ ಒಂಚೂರು ನೈವೇದ್ಯನ ಭಗವಂತನಿಗೆ ತೋರಿಸಿ ಆ ದಿನದ ಪೂಜೆನ ಮಾಡಿ ನಿಮ್ಮ ದಿನಚರಿಗಳನ್ನ ಶುರು ಮಾಡಿ. ಎಷ್ಟು ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಅಂತ ಅಂದರೆ ನೀವು ಊಹೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಾಣ್ಬೋದು. ಯಾಕೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನ ಸೇವೆನ ಮಾಡೋದ್ರಿಂದ ಅಥವಾ ನಮ್ಮ ದಿನಚರಿನ ಶುರು ಮಾಡೋದ್ರಿಂದ ಈ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ನಮ್ಮ ಪ್ರಕೃತಿ ಅಂದರೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಹೆಚ್ಚಾಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ, ಮತ್ತು ಒಂದು ರೀತಿ ನಿಶ್ಶಬ್ದತೆ ಇರುತ್ತೆ. ತುಂಬಾ ಭಗವಂತನ ಒಂದು ಅನುಗ್ರಹ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ. ಮತ್ತು ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ಭಗವಂತನಿಗೆ ಬೇಗನೆ ತಲುಪುತ್ತೆ, ಮತ್ತು ಭಗವಂತ ಕೂಡ ಆ ಸಮಯದಲ್ಲಿ ನಮ್ಮ ಪೂಜೆ ಪುನಸ್ಕಾರಗಳನ್ನ ಸ್ವೀಕಾರ ಮಾಡಿ ಪ್ರೀತ್ಯರ್ಥರಾಗಿ ಅನುಗ್ರಹನ ಮಾಡ್ತಾರೆ, ಪ್ರಸನ್ನರಾಗ್ತಾರೆ ಭಗವಂತ. ಜೊತೆಗೆ ನೀವು ಕೂಡ ಹೋಲ್ ಡೇ ಆ್ಯಕ್ಟಿವ್ ಆಗಿರ್ತೀರ. ನಿಮ್ಮಲ್ಲಿ ಈ ನಕಾರಾತ್ಮಕ ಶಕ್ತಿ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇರಲ್ಲ, ಪಾಸಿಟಿವ್ ಆಗಿರ್ತೀರ ಯಾವಾಗಲೂ. ಯಾಕಂತ ಅಂದರೆ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನೀವು ಎದ್ದಿರ್ತೀರಲ್ಲ, ಆಗ ಈ ಪಾಸಿಟಿವ್ ಎನರ್ಜಿ ಅನ್ನೋದನ್ನು ನಿಮ್ಮ ಬಾಡಿ ಅಬ್ಸರ್ವ್ ಮಾಡಿರುತ್ತೆ, ನಿಮ್ಮ ಮೈಂಡು ಅಬ್ಸರ್ವ್ ಮಾಡಿರುತ್ತೆ, ಅಂದರೆ ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತೀರ ನೀವು ಈ ಪಾಸಿಟಿವ್ ಎನರ್ಜಿ ಅನ್ನೋದನ್ನು. ಹಾಗಾಗಿ ಹೋಲ್ ಡೇ ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ತುಂಬಾ ಬೇರೆ ವ್ಯಕ್ತಿಗಳಿಗಿಂತ ವಿಭಿನ್ನವಾಗಿರ್ತಾರೆ, ಶಾರ್ಪ್ ಮೈಂಡೆಡ್ ಆಗಿರ್ತಾರೆ. ಮತ್ತು
ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದೇಳೋದ್ರಿಂದ ಬರೀ ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗಲ್ಲ, ಬರೀ ಭಗವಂತನ ಅನುಗ್ರಹನ ಪಡ್ಕೊಳ್ಳಲ್ಲ, ಜೊತೆಗೆ ನಿಮ್ಮ ಸೌಂದರ್ಯ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಯಾವುದೇ ರೀತಿ ಮೇಕಪ್ ಅನ್ನೋದನ್ನು ಮಾಡೋ ಅವಶ್ಯಕತೆನೇ ಇರಲ್ಲ. ಒಂದು ರೀತಿ ನಿಮ್ಮಲ್ಲಿ ಗ್ಲೋಯಿಂಗ್, ಈ ಸೌಂದರ್ಯ ಅನ್ನೋದು ಹೆಚ್ಚಾಗ್ತಿರುತ್ತೆ. ಭಗವಂತನ ಸೇವೆ ಜೊತೆಗೆ ಪ್ರಕೃತಿಯಿಂದ ನಿಮಗೆ ಸಿಗುವಂಥ ಒಂದು ಪಾಸಿಟಿವ್ ಎನರ್ಜಿಯಿಂದ ನಿಮ್ಮಲ್ಲಿ ಸೌಂದರ್ಯ ಕೂಡ ಹೆಚ್ಚಾಗ್ತಿರುತ್ತೆ. ಬೇರೆಯವ್ರಿಗಿಂತ ನೀವು ಡಿಫ್ರೆಂಟ್ ಆಗಿ ಕಾಣಿಸ್ತಿರ್ತೀರ, ಒಂದು ರೀತಿ ಕಾಂತಿಯುತವಾಗಿ ಕಾಣಿಸ್ತಿರ್ತೀರ. ಈ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದೇಳೋ ಅಂಥವ್ರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಮತ್ತು ಇವಾಗ ನಮ್ಮ ದೇಶದಲ್ಲಿ ಅಂತಲೇ ತಗೊಳ್ಳಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂತಲೇ ತಗೊಳ್ಳಿ, ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಂದರೆ ಅವರೆಲ್ಲರೂ ಕೂಡ ಜೆಂಟ್ಸೇ ಆಗಲಿ ಲೇಡೀಸೇ ಆಗಲಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಎದ್ದು ಅವ್ರ ಸಾಧನೆನ ಮಾಡ್ತಿರ್ತಾರೆ. ಈಗ ಲೇಡೀಸ್ ಅಂತ ಬಂದಾಗ ನಾವು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದರೆ ಮನೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ಅಡುಗೆ ಮಾಡೋದು, ಈ ರೀತಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಜೆಂಟ್ಸ್ಗಳು ಬೇಗನೆ ಎದ್ದು ಈ ಭಗವಂತನ ಸೇವೆ ಕೂಡ ಮಾಡಿ ಮತ್ತು ವೇದಗಳನ್ನ ಪಾರಾಯಣ ಮಾಡ್ತಾರೆ, ಕೆಲವೊಂದೊಂದು ಬುಕ್ಸ್ಗಳನ್ನ ಓದ್ತಾರೆ. ಇನ್ನೂ ಕೆಲವರು ಎಕ್ಸಸೈಸು ಜಿಮ್ ಅಂದ್ಕೊಂಡು ಹೊರಗಡೆ ಹೋಗ್ತಾರೆ ವಾಕ್ ಮಾಡೋದಕ್ಕೆ ಅಂತ ಹೇಳಿ. ಇನ್ನೂ ಕೆಲವರು ಬೇರೆ ಅವರ ಸಾಧನೆಯಲ್ಲಿ ಏನು ಕೆಲಸಗಳಿರುತ್ತೋ ಅದನ್ನು ಮಾಡ್ತಾ ಆ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದು ತಮ್ಮ ದಿನಚರಿನ ಶುರು ಮಾಡ್ತಾರೆ. ತುಂಬ ಸಾಧಕರನ್ನ ನೀವು ನೋಡ್ಬೋದು, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದರೆ ಆದಷ್ಟು ಅವರು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಎದ್ದು ಅವರ ದಿನಚರಿನ ಶುರು ಮಾಡಿರ್ತಾರೆ. ಮತ್ತು ಈ ಬ್ರಾಹ್ಮಿ ಮುಹೂರ್ತದ ಸಮಯ ಬೇಸಿಗೆಗಾಲ, ಮಳೆಗಾಲ ಮತ್ತು ಚಳಿಗಾಲ ಆ ಥರ ಕಾಲಗಳಿಗೆ ಅನುಗುಣವಾಗಿ ಬದಲಾಗ್ತಿರುತ್ತೆ ಈ ಬ್ರಾಹ್ಮಿ ಮುಹೂರ್ತದ ಸಮಯ ಅನ್ನೋದು. ಇವಾಗ ನಮಗೆ ಕಾರ್ತಿಕ ಮಾಸ ಇದೆ ಅಲ್ವಾ, ಆ್ಯಕ್ಚುಲಿ ಇನ್ನೇನು ಧನುರ್ಮಾಸ ಬರುತ್ತೆ. ಈ ಕಾರ್ತಿಕ ಮಾಸದಲ್ಲಿ ಏನಾಗುತ್ತೆ, ನಮಗೆ ಈ ಹಗಲು ಅನ್ನೋದು ಸ್ವಲ್ಪ ತಡವಾಗಿ ಆಗುತ್ತೆ. ಹಾಗಾಗಿ ಈ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯ ಸ್ವಲ್ಪ ಜಾಸ್ತಿ ಹೊತ್ತು ಬರುತ್ತೆ. ಇವಾಗ 4:30 5:30ವರೆಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಅದೇ ಈ ಕಾರ್ತಿಕ ಮಾಸದ ಸಮಯದಲ್ಲಿ, ಈ ಚಳಿಗಾಲದ ಟೈಮಲ್ಲಿ ನಕ್ಷತ್ರಗಳು ಸ್ವಲ್ಪ ಜಾಸ್ತಿ ಸಮಯ, ಅಂದರೆ ನಮಗೆ ಹಗಲು ಅನ್ನೋದು ತಡವಾಗಿ ಆಗೋದ್ರಿಂದ 6 ಗಂಟೆವರೆಗೂ ಈ ಬ್ರಾಹ್ಮಿ ಮುಹೂರ್ತದ ಸಮಯ ಮುಂದೆ ಹೋಗುತ್ತೆ. ಇನ್ನು ಕೆಲವೊಂದೊಂದು ಸಲ ಈಗ ಬೇಸಿಗೆಗಾಲದಲ್ಲಿ ಏನಾಗ್ಬಿಡುತ್ತೆ, ಬೇಗ ಹಗಲಾಗೋದ್ರಿಂದ ಈ ಬ್ರಾಹ್ಮಿ ಮುಹೂರ್ತದ ಸಮಯ ಕಮ್ಮಿ ಆಗುತ್ತೆ. ಈಗ 4 o'clock ಶುರುವಾಗಿ 5:10ಗೆಲ್ಲ ಬ್ರಾಹ್ಮಿ ಮುಹೂರ್ತದ ಸಮಯ ಮುಗ್ದೋಗುತ್ತೆ. ಆ ಸಮಯದಲ್ಲೇ ನಾವು ನಮ್ಮ ದಿನಚರಿಗಳನ್ನ ಶುರು ಮಾಡಬೇಕು. ಇನ್ನು ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ನೋಡೋದಾದರೆ ಈ ಬ್ರಾಹ್ಮಿ ಮುಹೂರ್ತ ಅನ್ನೋದು ತುಂಬಾ ಒಳ್ಳೆಯದು. ಅವರಲ್ಲಿ ಕಾನ್ಸಂಟ್ರೇಷನ್ ಪವರ್ನ ಜಾಸ್ತಿ ಮಾಡುತ್ತೆ ಮತ್ತು ಅವರು ಓದಿದಂತಹ ವಿದ್ಯೆ ಅವ್ರು ಬದುಕಿರೋವರೆಗೂ ಅವರೊಳಗಡೆ ಶಾಶ್ವತವಾಗಿ ಉಳಿಯುತ್ತೆ. ಈ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಓದೋದ್ರಿಂದ ನಿಮ್ಮನೆಗಳಲ್ಲಿ ಯಾರಾದರೂ ಓದ್ತಿರುವಂತಹ ವಿದ್ಯಾರ್ಥಿಗಳು ಇದ್ದರೆ ಆದಷ್ಟು ಪೇರೆಂಟ್ಸ್ಗಳು ಈ ಸಮಯದಲ್ಲಿ ಎದ್ದು ಮಕ್ಕಳನ್ನ ಓದಿಸುವಂಥ ಒಂದು ಪ್ರಯತ್ನನ ಮಾಡಬೇಕು. ಮಕ್ಕಳಿಗೆ ಆಗಲ್ಲ, ಅವರು ಸಡನ್ನಾಗಿ ಯಾವುದನ್ನು ಕೂಡ ಅಭ್ಯಾಸ ಮಾಡ್ಕೊಳ್ಳಲ್ಲ. ಆದರೆ ನಾವು ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಅದೇ ಸಮಯದಲ್ಲಿ ಓದಿಸ್ಬೇಕು. ನೀವು ನೈಟ್ ಟೈಮ್ ಬೇಗ ಮಲಗಿಸಿದ್ರು ಮಕ್ಕಳನ್ನ ಪರವಾಗಿಲ್ಲ, ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮಕ್ಕಳನ್ನ ಓದಿಸುವಂಥ ಒಂದು ಅಭ್ಯಾಸನ ಮಾಡಿಕೊಡಿ. ಯಾವಾಗ ಗೃಹಿಣಿ ಫಸ್ಟು ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನ ದಿನಚರಿನ ಶುರು ಮಾಡ್ತಾಳೋ ಆವಾಗ ಹೋಲ್ ಡೇ ಅವಳು ಮತ್ತು ಅವಳ ಕುಟುಂಬ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದರೆ ಮನೇನ ನಡೆಸೋ ಬಹುಪಾಲು ಜವಾಬ್ದಾರಿ ಆ ಮನೆ ಗೃಹಿಣಿ ಮೇಲೆ ಇರುತ್ತೆ. ಬರೀ ದುಡ್ಡು ಅಥವಾ ಅಡುಗೆ ಅಂತ ಅಲ್ಲ, ಎಲ್ಲ ರೀತಿಯ ಜವಾಬ್ದಾರಿಗಳು ಗೃಹಿಣಿ ಮೇಲೆ, ಆ ಮನೆ ನಡೆಸುವಂತಹ ಗೃಹಿಣಿ ಮೇಲೆ ಇರೋದ್ರಿಂದ ಆ ಗೃಹಿಣಿ ಆದವಳು ಬೆಳಗಿನ ಸಮಯ ಆದಷ್ಟು ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಎದ್ದು ತನ್ನ ದಿನಚರಿನ ಶುರು ಮಾಡಿದ್ರೆ ತನಗೆ ಮಾತ್ರ ಅಲ್ಲ, ತನ್ನ ಕುಟುಂಬದವ್ರನ್ನೆಲ್ಲರನ್ನೂ ಕೂಡ ಒಂದು ಪಾಸಿಟಿವಿಟಿಯಿಂದ ಒಂದು ಪಾಸಿಟಿವ್ ವೇಲಿ ಎಲ್ಲರನ್ನೂ ಕೂಡ ಆ ದಿನನ ಕರ್ಕೊಂಡೋಗುವಂಥ ಒಂದು ಶಕ್ತಿ ಆ ಗೃಹಿಣಿಯಲ್ಲಿ ಇರುತ್ತೆ. ಆ ಕಾರಣಕ್ಕೆ ಮೊದಲನೇದಾಗಿ ನಾವು ಗೃಹಿಣಿ ಆದವರು ಆ ಸಮಯದಲ್ಲಿ ಎದ್ದೇಳಬೇಕು. ಸುಮಾರು ಸಲ ಹೇಳ್ತಾರೆ ಹಿರಿಯರು, ಸೂರ್ಯೋದಯದಕ್ಕೂ ಮುಂಚೆ ನಾವು ಎದ್ದಿರಬೇಕು, ಸೂರ್ಯನಿಗೆ ಕಾಲು ಚಾಚ್ಕೊಂಡು ಮಲಗಬಾರ್ದು. ಶಾಸ್ತ್ರಗಳು ಎಷ್ಟೋ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ಕೊಡುತ್ತೆ. ಈ ಶಾಸ್ತ್ರ ಅನ್ನೋದು ಬರೀ ಕೆಲವರು ಪೂಜೆಗೆ ಮಾತ್ರ ಸೀಮಿತ ಮಾಡ್ಕೊಳ್ತಾರೆ, ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ. ಆ ರೀತಿಯಲ್ಲ, ನಮ್ಮ ದಿನಚರಿಗಳಲ್ಲೂ ಕೂಡ ಶಾಸ್ತ್ರ ಅನ್ನೋದನ್ನು ಒಂದೊಂದು ವಿಚಾರಗಳಲ್ಲಿ ನಾವು ಅಳವಡಿಸ್ಕೊಳ್ಳೇಬೇಕು. ತುಂಬ ಹಿರಿಯರು ಹೇಳ್ತಾರೆ ಸೂರ್ಯೋದಯದಕ್ಕೂ ಮುಂಚೆ ಎದ್ದಿರಬೇಕು. ಯಾಕೆ ಅಂತ ಅಂದರೆ ಆ ಸೂರ್ಯನ ಕಿರಣಗಳನ್ನ ನಾವು ಅದರಲ್ಲಿ ಬರುವಂತಹ ಒಂದು ಎನರ್ಜಿನ ನಾವು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ನಮ್ಮ ದೇಹ ಆ್ಯಕ್ಟಿವ್ ಆಗಿರಬೇಕು. ಸೂರ್ಯನಿಗೂ ಮುಂಚೆ ನಾವು ಎದ್ದಿರಬೇಕು. ನಾವು ಇತ್ತೀಚೆಗೆಲ್ಲ ಮಕ್ಕಳುಗಳು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಸೂರ್ಯ ಬಂದೆಷ್ಟೊತ್ತಾದ ಮೇಲೆ ನಾವು ಎದ್ದೇಳ್ತೀವಿ, ಹಾಗೆ ಮಾಡಬಾರ್ದು. ಸೂರ್ಯ ಬರೋದಕ್ಕೂ ಮುಂಚೆ ಎದ್ದು ನಾವು ಆ್ಯಕ್ಟಿವ್ ಆಗಿದ್ದಾಗ ಸೂರ್ಯನ ಕಿರಣಗಳನ್ನ ನಮ್ಮ ದೇಹ ಸ್ವೀಕಾರ ಮಾಡುತ್ತೆ.
ಯಾವ ಒಂದು ದೃಷ್ಟಿಲಿ ನೋಡಿದ್ರೂ ಕೂಡ ಈ ಬ್ರಾಹ್ಮಿ ಮುಹೂರ್ತದ ಸಮಯ ಅನ್ನೋದು ಬಹಳ ಪ್ರಶಸ್ತವಾಗಿರುತ್ತೆ. ಆ ಸಮಯದಲ್ಲಿ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಅದರಿಂದ ನಾವು ಒಳ್ಳೆ ಫಲನ ಪಡ್ಕೊಳ್ತೀವಿ. ಅದು ಯಾವುದೇ ಆಗಿರ್ಬೋದು, ಅದರಿಂದ ಒಳ್ಳೆ ಫಲ ಅನ್ನೋದನ್ನು ನಾವು ಪಡ್ಕೊಳ್ತೀವಿ. ಪ್ರಕೃತಿ ಕೂಡ ನಮಗೆ ಒಳ್ಳೆಯದನ್ನೇ ಆ ಸಮಯದಲ್ಲಿ ಹೆಚ್ಚಾಗಿ ಕೊಡುತ್ತೆ. ನಾವು ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಥವಾ ಸೂರ್ಯೋದಯಕ್ಕೂ ಮುಂಚೆ ಎದ್ದೇಳೋದ್ರಿಂದ ನಮ್ಮ ಅನಾರೋಗ್ಯಕ್ಕೆ ನಾವೇ ಕಾರಣ ಆಗ್ತೀವಿ. ಎಷ್ಟೋ ಆರೋಗ್ಯ ಸಮಸ್ಯೆಗಳು ಈ ಒಂದು ನಾವು ಲೇಜಿನೆಸ್ ಅಂತ ಏನು ಹೇಳ್ತೀವಿ, ಲೇಜಿನೆಸ್ನಿಂದ ನಿದ್ದೆ ಜಾಸ್ತಿ ಮಾಡ್ತಾ ನೈಟ್ ಬೇಗ ಮಲಗದೆ ಹಗಲು ಅಂತ ಅಂದರೆ ಬೆಳಗ್ಗೆ ಆದಾಗ ಲೇಟಾಗಿ ಹೇಳೋದ್ರಿಂದ ಈ ಸೂರ್ಯನ ಕಿರಣಗಳನ್ನ ನಾವು ಸ್ವೀಕಾರ ಮಾಡೋಕ್ಕಾಗಲ್ಲ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಬರುವಂತಹ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬಿಡಬೇಕು. ನಾವು ಏನು ಮಾಡ್ತೀವಿ, ಲೇಟಾಗಿ ಎದ್ದೇಳೋದ್ರಿಂದ ಸೂರ್ಯನಿಂದ ಬರುವಂತಹ ಒಳ್ಳೆ ಕಿರಣಗಳು ಅಂದರೆ ಎನರ್ಜಿ ಇರುತ್ತಲ್ಲ, ಸೂರ್ಯನ ಕಿರಣಗಳು ಬೆಳಗ್ಗೆ ಆಗ ತಾನೇ ಉದಯ ಆಗ್ತಿರುವಂಥ ಸೂರ್ಯನ ಕಿರಣಗಳನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ತಡವಾಗಿ ಎದ್ದೇಳೋದ್ರಿಂದ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ನಾನಾ ರೀತಿ ಕಾಯಿಲೆ ಕಸಾಲೆಗಳು ಬರುತ್ತೆ. ಇವೆಲ್ಲವನ್ನು ನಾವು ತಪ್ಪಿಸ್ಬೇಕು, ನಾವು ಒಂದು ಒಳ್ಳೆ ರೀತಿಲಿ ಜೀವನನ ನಡೆಸಬೇಕು ಅಂತ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಎದ್ದೇಳಬೇಕು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಮ್ಮ ದಿನಚರಿನ ಶುರು ಮಾಡೋದ್ರಿಂದ ಎಲ್ಲ ರೀತಿಲೂ ನಮಗೆ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ನಮ್ಮ ಅನಾರೋಗ್ಯಕ್ಕೆ ನಾವೇ ಕಾರಣ ಆಗ್ತೀವಿ. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠತೆ ಸ್ವಸ್ಥೋ ರಕ್ಷಾರ್ಥ ಮಾಯುಷಃ. ಯಾರೆಲ್ಲ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದೇಳುವಂಥ ಅಭ್ಯಾಸನ ಮಾಡ್ಕೊಳ್ತಾರೋ ಮತ್ತು ಇದೇ ಸಮಯದಲ್ಲಿ ತಮ್ಮ ದಿನಚರಿನ ಶುರು ಮಾಡ್ತಾರೋ ಅಂಥವ್ರಿಗೆ ಈ ಪ್ರಕೃತಿನೇ ಒಂದು ಆರೋಗ್ಯಕರವಾದ ಜೀವನನ ಕೊಟ್ಬಿಡುತ್ತೆ. ಆದಷ್ಟು ಪ್ರತಿಯೊಬ್ಬರು ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದೇಳುವಂಥ ಒಂದು ಅಭ್ಯಾಸನ ಬೆಳೆಸ್ಕೊಳ್ಳಿ. ಸ್ವಲ್ಪ ಮೊದಲು ಕಷ್ಟ ಅಂತ ಅನ್ನಿಸುತ್ತೆ, ಅದಾದಮೇಲೆ ಯಾವುದೂ ಕೂಡ ಕಷ್ಟ ಅಲ್ಲ. ಅಭ್ಯಾಸ ನಿರಂತರವಾಗಿದ್ದರೆ ಎಲ್ಲವೂ ಕೂಡ ನಾವು ಮಾಡುವಂತಹ ಪ್ರಯತ್ನಗಳು ಈಸಿ ಅನಿಸುತ್ತೆ, ಸುಲಭ ಅನ್ಸೋದಕ್ಕೆ ಶುರು ಆಗುತ್ತೆ. ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ನಿದ್ದೆ ಬರುತ್ತೆ, ತಡವಾಗಿ ಮಲಗಿರ್ತೀರ, ಸೊ ಏನಾಗುತ್ತೆ ಬೆಳಗಿನ ಟೈಮು ಎದ್ದೇಳೋದಕ್ಕಾಗಲ್ಲ. ಆದರೆ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ನಮ್ಮ ದಿನಚರಿನ ಶುರು ಮಾಡಿದ್ರೆ ಎಲ್ಲ ರೀತಿಲೂ ನಾವು ಅನುಕೂಲನ ಪಡ್ಕೋಬಹುದು ಪ್ರಕೃತಿಯಿಂದ ಮತ್ತು ಭಗವಂತನಿಂದ. ಆದಷ್ಟು ಪ್ರಯತ್ನ ಪಡಿ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎದ್ದೇಳೋದಕ್ಕೆ. ಅಪ್ಪಿತಪ್ಪಿ ಅದೇ ಸಮಯಕ್ಕೆ ಎದ್ದೇಳೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸೂರ್ಯೋದಯಕ್ಕೂ ಮುಂಚೆ ಎದ್ದು ನಿಮ್ಮ ದಿನಚರಿಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣ ಅರ್ಪಣಮಸ್ತು.